ನನಗೆ ಕಾಂಗ್ರೆಸ್ ಸೋಲ್ಸಕ್ಕೆ 2 ಸೆಕೆಂಡ್ ಸಾಕು. ಒಂದು ಪತ್ರ ಬರೆದು ಮನವಿ ಮಾಡ್ಕೊಂಡ್ರೆ ಕಾಂಗ್ರೆಸ್ ಪತನ ಆಗುತ್ತೆ ಅನ್ನೋ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ತುಂಬಾನೇ ಒಂಥರ ಸಂಚಲನ ಮೂಡಿಸ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಇಕ್ಬಾಲ್ ಅನ್ಸರಿ ಅವರು ಈ ಸ್ಟೇಟ್ಮೆಂಟ್ ನ ಯಾಕೆ ಕೊಟ್ರು, ಯಾವ ಒಂದು ಆಂಗಲ್ ಅಲ್ಲಿ ಈ ಸ್ಟೇಟ್ಮೆಂಟ್ ನ ಅವರು ವ್ಯಕ್ತಪಡಿಸಿದ್ರು, ಯಾಕಾಗಿ ಈ ಸ್ಟೇಟ್ಮೆಂಟ್ ನ ಅಲ್ಲಿ ಹೇಳಿದ್ರು, ಯಾಕೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು, ನೋಡೋಣ ಈ ವಿಡಿಯೋದಲ್ಲಿ. ಇಕ್ಬಾಲ್ ಅನ್ಸರಿ ಅವರು ನಮ್ಮ ಪಕ್ಷದ ನಾಯಕರೇ, ಅಂದ್ರೆ ಸ್ವಂತ ನಾಯಕರೇ. ಅವರು 2 ಸತಿ ಎಲೆಕ್ಷನ್ ನಿಂತಾಗ್ಲೂ ಅಲ್ಲಿ ಇರುವಂತ ಲೋಕಲ್ ಲೀಡರ್ಸ್ಗಳು ಊರು ಕೂಡ ಮೆನ್ಷನ್ ಮಾಡಿದ್ರು. ಅವರು ಯಲಬುರ್ಗ ಅಥವಾ ಕೊಪ್ಪಳ ಹಾಗೆ ಕನಕಗಿರಿ ನಾಯಕರುಗಳು ಏನಿದ್ದಾರೆ ಅವರೇ ಆ ಪಕ್ಷದ ಕ್ಯಾಂಡಿಡೇಟ್ಸ್ ಗಳೇ ಅವರಿಗೆ 2 ಸತಿ ಎಲೆಕ್ಷನ್ ಸೀಟ್ಗೆ ಟಿಕೆಟ್ ಕೊಟ್ರು. ಅವರೇ ತಮ್ಮ ಪಕ್ಷದವರೇ ಕುತಂತ್ರದಿಂದ ಸೋಲ್ಸಿದ್ರು ಅಂತ ಈ ಅಸಮಾಧಾನದಿಂದ ಮಾತಾಡ್ತಾ ಈ ಸ್ಟೇಟ್ಮೆಂಟ್ ನ ಹೊರಗೆ ಹಾಕಿದ್ರು. ಅಂದ್ರೆ 2 ಸೆಕೆಂಡ್ ಸಾಕು ನನಗೆ, ನಾನೊಂದು ಪತ್ರ ಬರೆದು ಬಿಟ್ರೆ, ಶುಕ್ರವಾರ ಮಸ್ಜಿದಿಗೆ ಬಂದವ್ರ ಹತ್ರ ನಾನೊಂದು ಮನವಿ ಮಾಡಿದ್ರೆ ಕಾಂಗ್ರೆಸ್ ಅನ್ನು ಸೋಲ್ಸಕ್ಕೆ 2 ಸೆಕೆಂಡ್ ಸಾಕು ನನಗೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಲ್ದನೆ ಅವರು ಇದ್ರ ಜೊತೆಗೆ ಏನ್ ಹೇಳಿದ್ರು ಗೊತ್ತಾ, ಈಗ ನಾನು ಆಲ್ರೆಡಿ ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ನಾನು ಸಿದ್ದರಾಮಯ್ಯ ಅವರನ್ನ ನಂಬ್ಕೊಂಡು ನಾನು ಕಾಂಗ್ರೆಸ್ಗೆ ಬಂದಿದ್ದು, ಇಷ್ಟು ವರ್ಷದಿಂದನೂ ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ಇನ್ ಮುಂದೆನೂ ಕಾಂಗ್ರೆಸ್ ಅಲ್ಲಿ ಇರ್ತೀನಿ. ಯಾರೋ ಹೇಳಿದ್ರು ಬಿಜೆಪಿಗೆ ಹೋಗ್ತೀನಿ ಅಥವಾ JDS ಗೆ ಹೋಗ್ತೀನಿ ಅಂತ ನಮ್ಮವರೇ ನಮ್ಮನ್ನ ಸೋಲ್ಸ್ಬಿಟ್ರೆ ಹೇಗಾಗತ್ತೆ ಅನ್ನೋ ಒಂದು ಮಾತಿನ ಬರದಲ್ಲಿ ಈ ಸ್ಟೇಟ್ಮೆಂಟ್ ಹೊರಗೆ ಹಾಕಿ ಇದೀಗ ತುಂಬಾನೇ ವೈರಲ್ ಆಗ್ತಿದೆ. ಎಲ್ಲರ ಬಾಯಲ್ಲೂ ಇದೇ ಮಾತು ಬರ್ತಾ ಇದೆ. ಇದಲ್ದನೆ ಕೆಲವರು SDPI ಕ್ಯಾಂಡಿಡೇಟ್ ಅಫ್ಸರ್ ದಾವಣಗೆರೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಯಾವ ತರ ಹೊಡೆತ ಕೊಟ್ಟಿದ್ರು ಅಂತಾನು ಗೊತ್ತು. ಅದನ್ನ ಕೆಲವರು ಈಗ ಮಾತುಕತೆ ಶುರು ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ ಒಂಥರ ಕಾಂಗ್ರೆಸ್ಸಿಗೆ ಒಂದು ಪೆಟ್ ಕೊಡುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಆಮೇಲೆ ಈ ಸ್ಟೇಟ್ಮೆಂಟ್ ಕೊಟ್ಮೇಲೆ ಅವರು ಕ್ಲಾರಿಫೈ ಮಾಡಿದ್ರು, ನಾನ್ ದೇವ್ರ ಭಕ್ತ, ನನಗ್ ದೇವ್ರ ಮೇಲೆ ಭಾರಿ ನಂಬಿಕೆ ಇದೆ, ನಾನು ಹಾಗಂತ ಯಾರಿಗೂ ಒಂದು ಸಮುದಾಯದಿಂದ ಎಫೆಕ್ಟ್ ಮಾಡಲ್ಲ ಅಂತ. ಬಟ್ ಆದ್ರೆ ಈ ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರದ್ದು ಒಂದು ಮಾತು ಹೇಗಿತ್ತು ಅಂದ್ರೆ, ಅವ್ರ ಒಳ ಪಕ್ಷದಲ್ಲೇ ಒಂದಷ್ಟು ಅವರಿಗೆ ಸಮಾಧಾನ ಇಲ್ಲ ಅನ್ನಂಗ ಆಗಿದೆ ಪಾಪ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ಗೆ ಯಾವ ತರ ಪ್ರತಿಕ್ರಿಯೆ ಕೊಡ್ತಾರೆ ನಾಯಕರುಗಳು, ಇದು ಯಾವ ತರ ಸ್ವರೂಪನ್ ಪಡೆಯುತ್ತೆ, ಇದನ್ನೆಲ್ಲ ಕಾದ್ ನೋಡ್ಬೇಕಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ ಅಪ್ಡೇಟ್ ಜೊತೆಗೆ ಇಲ್ಲಿಗೆ ನಿಮಗೆ ಏನ್ ಅನ್ಸುತ್ತೆ, ನೀವು ಏನ್ ಹೇಳ್ತೀರಾ ಈ ಸ್ಟೇಟ್ಮೆಂಟ್ ಬಗ್ಗೆ? ಈ ಸ್ಟೇಟ್ಮೆಂಟ್ ಕೊಟ್ಟಿಯಾರಲ್ಲ, ಇದೇನಾದ್ರು ಎಫೆಕ್ಟ್ ಆಗುತ್ತಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಸಿಗ್ತೀನಿ ಇದೇ ತರ ಅಪ್ಡೇಟ್ಗೆ. ನೋಡ್ತಾ ಇರಿ ಲಯನ್ಸ್ ಟಿವಿನ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ ಜೊತೆ ಸಿಗೋ ತನಕ